ಕುಟುಂಬ ಎಂಬುದು ದೇವನ ಬಹಳ ದೊಡ್ಡ ಅನುಗ್ರಹ, ದೇವನ ಬಹಳ ದೊಡ್ಡ ಔದಾರ್ಯ ನಮ್ಮ ಫ್ಯಾಮಿಲಿ. ಆದ್ದರಿಂದಲೇ ಪವಿತ್ರ ಕುರ್ಆನ್ನಲ್ಲಿ ಆರಾಧನೆಗಳ ಬಗ್ಗೆ ಎಷ್ಟು ಮಾರ್ಗದರ್ಶನ ಇದೆಯೋ, ಆರಾಧನೆಗಳ ಬಗ್ಗೆ ಯಾವುದೆಲ್ಲ ಶಿಕ್ಷಣ ಇದೆಯೋ, ಅವುಗಳಿಗಿಂತೆಲ್ಲ ಹೆಚ್ಚು ಮಾರ್ಗದರ್ಶನ, ಹೆಚ್ಚು ಚರ್ಚೆ ಇರುವುದು ಸಂಬಂಧಗಳ ಬಗ್ಗೆ. ಯಾಕೆಂದರೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಬಹಳ ದೊಡ್ಡ ಕೆಲಸ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲಾ ಖುಬಿರುಕುಂ, ನಿಮಗೆ ನಮಾಜ್ಗಿಂತ, ಉಪವಾಸಕ್ಕಿಂತ, ದಾನ ಧರ್ಮಗಳಿಗಿಂತ ಶ್ರೇಷ್ಠವಾದ ಒಂದು ಪುಣ್ಯಕರ್ಮವನ್ನು ತಿಳಿಸಿಕೊಡಲೇ ಎಂದು ಪ್ರಶ್ನಿಸಿ ಪ್ರವಾದಿಯವರು ಹೇಳಿದರು, ಇಸ್ಲಾಹು ದಾತಿಲ್ ಬೈನ್, ನಿಮ್ಮ ಸಂಬಂಧಗಳನ್ನು ಸರಿಪಡಿಸಿಕೊಳ್ಬೇಕು. ಫೈನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕಾನ್, ಸಂಬಂಧಗಳು ಕೆಟ್ಟು ಹೋದರೆ ಅದು ಎಲ್ಲ ರೀತಿಯ ನಾಶಕ್ಕೆ ಕಾರಣ ಆಗುತ್ತದೆ ಎಂದು ಪ್ರವಾದಿಯವರು ಕಲಿಸಿಕೊಟ್ಟರು. ಸಂಬಂಧಗಳ ಪೈಕಿ ಬಹಳ ದೊಡ್ಡ ಸಂಬಂಧ ಕುಟುಂಬ ಸಂಬಂಧ ಆಗಿದೆ. ಯಾಕೆಂದರೆ ಕುಟುಂಬ ಎಂಬುದು ಸಮಾಜದ ಅತ್ಯಂತ ಸಣ್ಣ ಯೂನಿಟ್. ಕುಟುಂಬಗಳು ಸೇರಿಯೇ ಒಂದು ಸಮಾಜ ನಿರ್ಮಾಣ ಆಗ್ತದೆ. ನೀವು ಒಂದು ಸಮಾಜವನ್ನು ಸುಧಾರಿಸಲು ಬಯಸುವುದಾದರೆ, ಒಂದು ಸಮಾಜವನ್ನು ನೀವು ತಿದ್ದಲು ಬಯಸುವುದಾದರೆ, ನೀವು ಮಾಡಬೇಕಾದ ಕೆಲಸ ಕುಟುಂಬಗಳ ಸಂಸ್ಕರಣೆ ಆಗಬೇಕು ಎಂಬುದು, ಕುಟುಂಬಗಳ ಸುಧಾರಣೆ ಆಗಬೇಕು ಎಂಬುದು. ಆದ್ದರಿಂದಲೇ ಕುಟುಂಬದ ಸಂಸ್ಕರಣೆ, ಕುಟುಂಬದ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಒಬ್ಬ ವ್ಯಕ್ತಿಯ ಅತ್ಯಂತ ದೊಡ್ಡ ಜವಾಬ್ದಾರಿ ಎಂದು ಕುರ್ಆನ್ ಕಲಿಸಿಕೊಡುತ್ತದೆ. ಮದುವೆಯ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ. ಮದುವೆ ಎಂದರೆ ದೇವನ ಹೆಸರಲ್ಲಿ ನೀವು ಮಾಡುವ ಬಲಿಷ್ಠವಾದ ಕರಾರು ಅಂತ. ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್ ಎಂಬ ಪದ ಮೂರೇ ಕಡೆಗಳಲ್ಲಿರುವುದು ಮತ್ತು ಬಹಳ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಈ ಪದ ಪ್ರಯೋಗ ಆಗಿರುವುದು. 2 ಕಡೆಗಳಲ್ಲಿ ದೇವನು ತನ್ನ ಪ್ರವಾದಿಗಳೊಂದಿಗೆ ಮಾಡಿದ ಕರಾರುಗಳ ಬಗ್ಗೆ ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ. ಅದೇ ರೀತಿ ಮದುವೆಯ ಬಗ್ಗೆ ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್, ನೀವು ದೇವನ ಹೆಸರಲ್ಲಿ ಮಾಡುವ ಬಹಳ ಬಲಿಷ್ಠವಾದ ಕರಾರದು. ಆದ್ದರಿಂದ ದೇವನ ಮೇಲ್ನೋಟ ನಿಮ್ಮ ಈ ಸಂಬಂಧದ ಮೇಲೆ ಇದೆ ಎಂಬ ಎಚ್ಚರಿಕೆ ಯಾವಾಗಲೂ ನಿಮಗೆ ಇರಬೇಕು ಎಂದು ದೇವ ಎಚ್ಚರಿಸಿದ್ದಾನೆ. ಸಹೋದರ ಸಹೋದರಿಯರೇ, ಪವಿತ್ರ ಕುರ್ಆನ್ನಲ್ಲಿ ಕುಟುಂಬ ಜೀವನಕ್ಕೆ 3 ಭದ್ರವಾದ ಅಡಿಪಾಯಗಳನ್ನು ಹೇಳಿಕೊಡಲಾಗಿದೆ. ನಿಮ್ಮ ಕುಟುಂಬ ಜೀವನಕ್ಕೆ 3 ಭದ್ರವಾದ ಬುನಾದಿಗಳಿರಬೇಕು. 1ನೇದು ಕುರ್ಆನ್ ಹೇಳಿರುವುದು, ನಿಮ್ಮ ಕುಟುಂಬದಲ್ಲಿ ಸುಕೂನ್ ಇರಬೇಕು ಅಂತ, ಶಾಂತಿ ಇರಬೇಕು ಅಂತ. ಮನೆ ಅಂದರೆ ಅದು ಚಳಿಯಿಂದ, ಗಾಳಿಯಿಂದ, ಮಳೆಯಿಂದ ನಿಮಗೆ ರಕ್ಷಣೆ ಕೊಡುವ ಸ್ಥಳದ ಹೆಸರು ಅಲ್ಲ. ಅಥವಾ ಮನೆ ಅಂದರೆ ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ಚಹಾ, ಕಾಫಿ ಸಿಗುವ ಸ್ಥಳದ ಹೆಸರಲ್ಲ. ಮನೆ ಅಂದರೆ ನಿಮಗೆ ಶಾಂತಿ ಸಿಗುವ ಸ್ಥಳ, ನಿಮಗೆ ಸುಕೂನು ಸಿಗುವ ಸ್ಥಳ. ಕುರ್ಆನ್ ಹೇಳೋದು ಹಾಗೆ, ನಿಮ್ಮ ಕುಟುಂಬದಿಂದ ನಿಮಗೆ ಶಾಂತಿ ಸಿಗಬೇಕು. ಕುಟುಂಬದಲ್ಲಿ ಶಾಂತಿ ಇರಬೇಕಾದ್ರೆ ಅದಕ್ಕೆ ಇರುವ ಮಾರ್ಗ ಏನು? ಕುಟುಂಬದಲ್ಲಿ ಪ್ರತಿಯೊಬ್ಬರೂ ನನ್ನ ಜವಾಬ್ದಾರಿ ಏನು ಎಂಬುದನ್ನು ತಿಳಿಯುವ, ಅದನ್ನು ನಿರ್ವಹಿಸುವ ಪ್ರಾಮಾಣಿಕತೆ ಇರುವುದಾದರೆ ಮಾತ್ರ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ನನ್ನ ಅಪ್ಪನಿಗೆ ನಾನೇನು ಮಾಡಬೇಕಾಗಿದೆ, ನನ್ನ ಅಮ್ಮನಿಗೆ ನನ್ನಿಂದ ಏನು ಸಿಗಬೇಕು, ನನ್ನ ಪ್ರೀತಿಯ ಪತ್ನಿಗೆ ನನ್ನಿಂದ ಏನು ಸಿಗಬೇಕು, ನನ್ನ ಮಕ್ಕಳಿಗೆ ನನ್ನಿಂದ ಏನು ಸಿಗಬೇಕಾಗಿದೆ, ಅದನ್ನು ನಾನು ಕೊಡುವಲ್ಲಿ ನನಗೆ ನಿಷ್ಠೆ ಇದೆಯೇ ಎಂಬುದು ನಮ್ಮ ಆಲೋಚನೆಯಾದರೆ ಮಾತ್ರ ಒಂದು ಕುಟುಂಬದಲ್ಲಿ ಸುಕೂನ್ ಇರಲಿಕ್ಕೆ ಸಾಧ್ಯ. 2ನೇದಾಗಿ ಕುರ್ಆನ್ನಲ್ಲಿ ಕುಟುಂಬ ಜೀವನದ ಅಡಿಪಾಯ ಹೇಳಲಾದದ್ದು ಮವದ್ದತ್ ಅಂತ. ಮವದ್ದತ್ ಅಂದರೆ ಸಮಗ್ರವಾದ ಪ್ರೀತಿ ಅಂತ. ಅದು ಸಂಪತ್ತನ್ನು ಪ್ರೀತಿಸುವುದಲ್ಲ, ಅದು ಸೌಂದರ್ಯವನ್ನು ಪ್ರೀತಿಸುವುದಲ್ಲ. ಕುಟುಂಬದಲ್ಲಿ ಮನಸ್ಸನ್ನು ಪ್ರೀತಿಸುವ ಮವದ್ದತ್ತಿರಬೇಕು ಎಂದು ಕುರ್ಆನ್ ಹೇಳಿದೆ. 3ನೇದಾಗಿ ಕುರ್ಆನ್ ಹೇಳುವುದು, ನಿಮ್ಮ ಕುಟುಂಬದಲ್ಲಿ ರಹಮತ್ ಇರಬೇಕು ಅಂತ, ಕರುಣೆ ಇರಬೇಕು. ಎಲ್ಲಿ ಕರುಣೆ ಇರುತ್ತದೆಯೋ ಅಲ್ಲಿ ಆರೈಕೆ, ಶುಶ್ರೂಷೆ ಇರಲಿಕ್ಕೆ ಸಾಧ್ಯ. ಕರುಣೆ ಇಲ್ಲದ ಕಡೆಯಲ್ಲಿ ಆರೈಕೆ ಇರುವುದಿಲ್ಲ, ಕರುಣೆ ಇಲ್ಲದ ಕಡೆಯಲ್ಲಿ ಶುಶ್ರೂಷೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕುಟುಂಬ ಭಾರ ಆಗ್ತದೆ. ವಯಸ್ಸಾದ ನನ್ನ ತಂದೆ ನನಗೆ ಭಾರ ಆಗುವುದು, ರೋಗಿಯಾದ ನನ್ನ ಪತ್ನಿ ನನಗೆ ಭಾರ ಆಗುವುದು, ಅಥವಾ ರೋಗಿಯಾದ ಪತ್ನಿಗೆ ಭಾರ ಆಗುವುದು. ಇದೆಲ್ಲ ಯಾಕೆಂದರೆ ಕರುಣೆ ಇಲ್ಲದಿದ್ದರೆ ನಡೆಯುವ ಅನಾಹುತಗಳು. ಆದ್ದರಿಂದಲೇ ಕುರ್ಆನ್ ಹೇಳಿತ್ತು, ಕುಟುಂಬದಲ್ಲಿ ಕರುಣೆ ಇರಬೇಕು. ಹೀಗೆ ನಿಮ್ಮ ಕುಟುಂಬದಲ್ಲಿ ಪೀಸ್, ಲವ್ ಆ್ಯಂಡ್ ಮರ್ಸಿ, ಇದು 3 ಇರುವುದಾದರೆ ಆ ಕುಟುಂಬದಲ್ಲಿ ಬರಕತ್ತು, ಸಮೃದ್ಧಿ ಇರುತ್ತದೆ ಅಂತ ಕುರ್ಆನ್ ವಿವರಿಸ್ತದೆ. ಸಮೃದ್ಧಿ ಎಂಬುದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇರುವ ವಸ್ತು ಅಲ್ಲ. ಮನಃಶಾಂತಿ ಅಂತ ಒಂದು ಇದೆ ಅಲ್ಲ, ನೆಮ್ಮದಿ ಅಂತ ಒಂದು ಇದೆ ಅಲ್ಲ, ಅದು ದುಡ್ಡು ಕೊಟ್ಟು ಖರೀದಿಸುವ ವಸ್ತು ಅಲ್ಲ. ಅದು ದೇವನ ಕೊಡುಗೆ, ದೇವನ ಔದಾರ್ಯ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ಪ್ರೀತಿ ಮತ್ತು ಕರುಣೆಯನ್ನು ಕಾಪಾಡಿಕೊಳ್ಳುವಾಗ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಎಂದು ಕುರ್ಆನ್ ವಿವರಿಸಿಕೊಡುತ್ತದೆ.